ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣ ದಿನಕ್ಕೊಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಸಿಎಂ, ಡಿಸಿಎಂ ಹಾಗೆ ಅವರ ಬಣದ ನಾಯಕರುಗಳು ದೆಹಲಿಗೆ ತೆರಳಿ ಹೈ ವೋಲ್ಟೇಜ್ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಹೊಸ ತಂತ್ರವನ್ನ ರೂಪಿಸಿದ್ದಾರೆ. ಡಿಕೆಶಿಯನ್ನ ಮಣಿಸೋದಕ್ಕೆ ಸಿಎಂ ಹೂಡಿರುವಂತಹ ಆ ತಂತ್ರವಾದ್ರೂ ಏನು? ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕಳೆದ 6 ತಿಂಗಳಿಂದ ನಡೀತಾ ಇರುವಂತಹ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ ಚರ್ಚೆಗೆ ಕೊನೆಗೂ ನಾಳೆ ತೆರೆ ಬೀಳುತ್ತಾ ಅನ್ನುವಂತಹ ಚರ್ಚೆ ಈಗ ಸದ್ಯ ನಡೀತಾ ಇದೆ. ನಿನ್ನೆಷ್ಟೇ ಇಡೀ ದಿನ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಚರ್ಚೆ ನಡೆದಿತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು. ನಾವು ಈಗ ಎಲ್ಲಾ ಕಡೆ ನಾಯಕತ್ವ ಬದಲಾವಣೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು 8 ವರ್ಷಗಳ ಕಾಲ ಸಿಎಂ ಆಗಿದ್ರಿ, ಹೊಸಬರಿಗೆ ಅವಕಾಶವನ್ನ ಕೊಡಿ, ನಿಮ್ಮ ಮಗನಿಗೆ ಉತ್ತಮ ಅಧಿಕಾರವನ್ನ ನಾವು ಕೊಡ್ತೀವಿ, ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಯೋಚನೆ ಮಾಡಿದ್ದೀವಿ, ನೀವು ರಾಷ್ಟ್ರ ರಾಜಕಾರಣದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳೋದ್ರ ಮೂಲಕ ಸಿದ್ದು ಮನವೊಲಿಕೆಗೆ ರಾಹುಲ್ ಗಾಂಧಿ ಕಸರತ್ತನ್ನ ನಡೆಸಿದ್ರು. ರಾಹುಲ್ ಗಾಂಧಿ ಮನವೊಲಿಕೆ ನಂತರ ಸಿದ್ದರಾಮಯ್ಯ ತಮ್ಮ ಬೇಡಿಕೆಯನ್ನು ಮುಂದಿಟ್ಟರು. ಸಿಎಂ ಸ್ಥಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಶಿಫಾರಸನ್ನ ಮಾಡಿದ್ದಾರೆ. ಈ ಮೂಲಕ ಇದರಲ್ಲೂ ಡಿಕೆಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಇದಾದ ನಂತರ ನನಗೆ ರಾಜ್ಯಸಭೆಗೆ ಬರೋದಕ್ಕೆ ಆಸಕ್ತಿ ಇಲ್ಲ, ಇದ್ರ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು. ಈಗ ಇನ್ನೊಂದು ವಿಚಾರ ಹರಿದಾಡ್ತಾ ಇದೆ. ಅದೇನಪ್ಪಾ ಅಂತ ಅಂದ್ರೆ, ಡಿಕೆಶಿ ಸಿಎಂ ಆದ್ರೆ ಅವರ ಸಂಪುಟದಲ್ಲಿ 4 ಡಿಸಿಎಂ ಇರ್ತಾರೆ ಅನ್ನುವಂತಹದ್ದು. ಅಕಸ್ಮಾತ್ ಒಂದ್ ವೇಳೆ ಡಿಕೆಶಿ ಸಿಎಂ ಆದ್ರೆ ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್ ಡಿಸಿಎಂ ಸ್ಥಾನ ಒಲಿಯುತ್ತೆ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಸಿಎಂ ಸಿದ್ದರಾಮಯ್ಯ ತಂತ್ರ. ಡಿಕೆನ ಮಣಿಸೋದಕ್ಕೆ ಹೂಡ್ತಾ ಇರುವಂತಹ ಅಸ್ತ್ರಾನ ಅನ್ನುವಂತಹ ಚರ್ಚೆ ಸಹ ಪ್ರಾರಂಭವಾಗಿದೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಇನ್ನು ಯಾವೆಲ್ಲ ಅಸ್ತ್ರಗಳಿದೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.